ಮಕರ ಜ್ಯೋತಿಗೂ ಮೊದಲೇ ಅಯ್ಯಪ್ಪ ದರ್ಶನ ಕೊಟ್ಟನ. ಮಕರ ಜ್ಯೋತಿಗೂ ಮೊದಲೇ ಅಯ್ಯಪ್ಪ ದರ್ಶನ ಕೊಟ್ಟನ ಅಂತ. ಯಾಕೆಂದ್ರೆ ಮಂಡಲ್ ಪೂಜೆ ವೇಳೆ ಜ್ಯೋತಿ ರೂಪದಲ್ಲಿ ಇವತ್ತು ಮಣಿಕಂಠ ಕಾಣಿಸ್ಕೊಂಡಿದ್ದಾನೆ. ಧಾರವಾಡ ಕುಂದಗೋಳ ತಾಲೂಕು ತಲ್ಲಘಟ್ಟ ಗ್ರಾಮದಲ್ಲಿ ವಿಸ್ಮಯ ನಡೆದಿದೆ. ಇನ್ನು 2 ದಿನಗಳ ಹಿಂದೆ ಗ್ರಾಮದಲ್ಲೇ ಮಂಡಲ್ ಪೂಜೆ ಕೂಡ ನಡೀತಿತ್ತು. ಪೂಜೆಯಲ್ಲಿ ಎಣ್ಣೆ ಸೇವೆ ಮಾಡುವಾಗ ಜ್ಯೋತಿ ರೂಪದಲ್ಲಿ ದರ್ಶನ ಪಡೆಯಲಾಗಿದೆ. ಜೊತೆಗೆ ಮೊಬೈಲ್ನಲ್ಲಿ ಕೂಡ ಈಗ ಅದನ್ನ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಭಕ್ತರು ಹರಿಬಿಟ್ಟಿದ್ದಾರೆ. ಸಂಕ್ರಾಂತಿಯಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನವಾಗುತ್ತೆ. ಆದರೆ 2-3 ದಿನಗಳ ಮುಂಚಿತವಾಗಿಯೇ ಜ್ಯೋತಿ ದರ್ಶನವಾಗಿದೆ. ಮಕರ ಜ್ಯೋತಿಗೂ ಮೊದಲೇ ರಾಜ್ಯದಲ್ಲಿ ಜ್ಯೋತಿ ದರ್ಶನವಾಗಿದೆ. ನೀವು ಕೂಡ T5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಮಣಿಕಂಠನಲ್ಲಿ ದರ್ಶನ ಪಡೆಯೋದಕ್ಕೆ ಅಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ, ಪ್ರತಿಭಟನೆಗಳಾಗ್ತಾ ಇದೆ. ಆದರೆ ಇನ್ನೊಂದು ಕಡೆ ಒಂದು ವಿಸ್ಮಯ ನಡೆಯುತ್ತೆ. ಅಂದ್ರೆ ನಿಜಕ್ಕೂ ಅದನ್ನ ನೋಡೋದಕ್ಕೆ ಬಹಳ ಸಂತೋಷ ಆಗತ್ತೆ. ಮಕರ ಜ್ಯೋತಿ 2-3 ದಿನಗಳ ಮುಂಚಿತವಾಗಿಯೇ ದರ್ಶನವನ್ನ ಕೊಟ್ಟಿದ್ದಾನೆ ಅಯ್ಯಪ್ಪ. ನೀವು T5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಧಾರವಾಡದ ಕುಂದಗೋಳ ತಾಲೂಕು ತರ್ಲಘಟ್ಟ ಗ್ರಾಮದಲ್ಲಿ ಈ ವಿಸ್ಮಯ ಒಂದು ನಡೆದಿರುವಂತದ್ದು. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈಗಾಗಲೇ ಆ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಯಲ್ಲಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ. ಎಸ್ ಯಲ್ಲಪ್ಪ, ಈಗ ಒಂದು ಕಡೆ ದೇವರ ನಮ್ಮ ಅಯ್ಯಪ್ಪ ದೇವಸ್ಥಾನದಲ್ಲಿ ಸಾಕಷ್ಟು ಗಲಾಟೆಗಳು, ಪ್ರತಿಭಟನೆ ನಡೀತಾ ಇದೆ ಅಲ್ಲಿ ಕೇರಳದಲ್ಲಿ. ಆದ್ರೆ ಇಲ್ಲಿ ಧಾರವಾಡದಲ್ಲಿ ಒಂದು ವಿಸ್ಮಯ ನಡೆಯುತ್ತೆ. ಅಂದ್ರೆ ನಿಜಕ್ಕೂ ನೋಡೋಕೆ ಸಂತೋಷ ಆಗುತ್ತೆ. 2-3 ದಿನಗಳ ಮುಂಚಿತವಾಗಿ ಜ್ಯೋತಿ ದರ್ಶನವಾಗಿದೆ. ಏನ್ ಹೇಳ್ತಾರೆ ಅಲ್ಲಿನ ಜನ? ದಿವ್ಯ, ಏನು ಶಬರಿಮಲೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದಲ್ಲಿ ಈಗಾಗಲೇ ಒಂದು ಮಹಿಳೆಯರನ್ನ ಪ್ರವೇಶ ಮಾಡಿದ್ದಾರೆ. ಈ ಒಂದು ಪ್ರವೇಶದ ಹಿನ್ನೆಲೆ ಬಹಳಷ್ಟು ಗಲಾಟೆಗಳು ನಡೀತಾ ಇದ್ದಾವೆ. ಇದರ ಬೆನ್ನಲ್ಲೇ ಮತ್ತು ಏನು ಮಕರ ಸಂಕ್ರಮಣ ದಿನ ಅಂದ್ರೆ ಪ್ರತಿ ವರ್ಷನೂ ಜನವರಿ 14ರಂದು ಸಾಯಂಕಾಲದಿಂದ 6 ಗಂಟೆಯಿಂದ 7 ಗಂಟೆವರೆಗೆ ಶಬರಿಮಲೆಯಲ್ಲಿ ಏನೋ ಜ್ಯೋತಿ ದರ್ಶನವಾಗುತ್ತೆ. ಈ ಜ್ಯೋತಿ ದರ್ಶನ ಏನು ಅಲ್ಲಿ ದರ್ಶನ ಆಗುವ ಮುನ್ನವೇ ಈಗ ಒಂದು ಇಂಥ ವಿಸ್ಮಯ ಘಟನೆಗೆ ಸಾಕ್ಷಿಯಾಗಿದೆ. ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ತರ್ಲಘಟ್ಟ ಗ್ರಾಮ. ಈ ತರ್ಲಘಟ್ಟ ಗ್ರಾಮದಲ್ಲಿ ಈ ಒಂದು 2 ದಿನಗಳ ಹಿಂದ್ಗಡೆ ಅಂದ್ರೆ 9ನೇ ತಾರೀಕು ರಾತ್ರಿ 7 ಗಂಟೆ ಸುಮಾರಿಗೆ ಇಲ್ಲಿ ಒಂದು ಗ್ರಾಮಸ್ಥರೆಲ್ಲರೂ ಸೇರಿ ಅಂದ್ರೆ ಮಾಲಾಧಾರಿಗಳು ಏನಿರ್ತಾರೆ, ಈ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಯ ದೇವರ ಪೂಜೆ ಮಾಡ್ತಿರ್ತಾರೆ ಮತ್ತು ಅಲ್ಲಿ 18 ಏನು ಪಡಿಗಳನ್ನ ಹಾಕಿ ಒಂದು ಮಂಡಲ ಪೂಜೆಯನ್ನ ಮಾಡ್ತಿರ್ತಾರೆ. ಈ ಪೂಜೆ ಮಾಡುವ ವೇಳೆ ಪೂಜೆ ಮಾಡಿದ ನಂತರ ಅಲ್ಲಿ ಒಂದು ಎಣ್ಣೆ ಸೇವೆ ಅಂತ ಮಾಡ್ತಾರೆ. ಎಣ್ಣೆ ಸೇವೆ ಅಂತಂದ್ರೆ ಕುದಿಯೋ ಎಣ್ಣೆಯಲ್ಲಿ ಕೈ ಹಾಕಿ ಅದರಲ್ಲಿರುವಂತಹ ಏನು ಕರಿಯಲ್ಲಿ ಏನು ಬಿಟ್ಟಿರ್ತಾರೆ ಅವುಗಳನ್ನ ಹೊರ ತೆಗೆದಿರ್ತಾರೆ. ಈ ಒಂದು ಸಮಯದಲ್ಲಿ ಆ ಒಂದು ಎಣ್ಣೆ ಸೇವೆ ಮಾಡುವಾಗ ಈ ಒಂದು ವಿಸ್ಮಯ ಕಂಡಿದೆ. ಅಂದ್ರೆ ಅಲ್ಲಿ ಏನು ಜ್ಯೋತಿ ಸ್ವರೂಪದಲ್ಲೇ ಒಂದು ಅಯ್ಯಪ್ಪ ಸ್ವಾಮಿ ದರ್ಶನ ಕೊಟ್ಟಿದ್ದಾನೆ. ದಿವ್ಯಾ, ಓಕೆ ಯಲ್ಲಪ್ಪ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಗುರುಸ್ವಾಮಿ ಆಗಿರುವಂತ ಸಿದ್ದು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸ್ವಾಮಿ. ನಿಮ್ಮನ್ನೀಗ ಸ್ವಾಮಿಗಳು ಅನ್ಬೇಕು, ತಪ್ಪಾಯ್ತು, ಕ್ಷಮಿಸಿ. ನಿಜಕ್ಕೂ ವಿಸ್ಮಯ ಅಂತಾನೆ ಹೇಳ್ಬೋದು. 3 ದಿನಗಳ ಮುಂಚಿತವಾಗಿಯೇ ದರ್ಶನ ಆಗಿದೆ, ಜ್ಯೋತಿ ದರ್ಶನವಾಗಿದೆ. ಏನ್ ಹೇಳ್ತೀರಾ ಸ್ವಾಮಿಗಳೇ? ಅಮ್ಮ ಸಮೀರ, ನನ್ಗಂತೂ ಅಷ್ಟೊಂದು ನಾವು ಅಯ್ಯಪ್ಪನಕ್ಕಿಂತ ದೊಡ್ಡವ್ರಂತೂ ನಾವಲ್ಲ, ಮಾನವರು ಸಮೀರ ನಾವು. ಜೊತೆಗೆ ಏನೈತೆ ಅಂತಂದ್ರ ಅದ್ರ ಅಷ್ಟು ನಮ್ಗ ಅನುಭವನೂ ಇಲ್ಲ. ನಾವೇನು ಮಂತ್ರದವರು ಅಲ್ಲ ಸಮೀರ. ನಮಗೇನು ಗೊತ್ತು, ವರ್ಷ ಬರೋದು ಸಂಕ್ರಮಣದ ಟೈಮ್ದಾಗ ಬರೋದು. ನಾವೇನ್ ತಕ್ಷಣ ಒಂದು 48 ದಿನ ಒಂದು ವ್ರತವನ್ನ ಮಾಡೋದು ಮಾತ್ರ, ಅಷ್ಟು ಬಿಟ್ಟು ಗೊತ್ತು ನಮ್ಗೆ ಯಾವ್ದು ಗೊತ್ತಿಲ್ಲ. ಒಂದು ಇನ್ನೊಂದು ವಿಚಾರ ಏನೈತಂದ್ರ ಸಮೀರ, ಹಲೋ ಹೇಳಿ ಸ್ವಾಮಿಗಳೇ, ಹೇಳಿ. ಫೋನ್ ಬರೋದು ರಿಸೀವ್ ಮಾಡಿರ್ಲಿ. ಹಲೋ ಸಮೀರ, ಈಗ ಈ ವಿಸ್ಮಯಕ್ಕೆ ಏನ್ ಹೇಳ್ತೀರಾ? ಈ ಹಿಂದೆ ಯಾವತ್ತಾದ್ರೂ ಇದೇ ರೀತಿ ಆಗಿತ್ತಾ? ಇದು ಸಾಕ್ಷಾತ್ ನಮ್ಗೆ, ನಾನಂತೂ ಅದನ್ನ ನೋಡಿದಿಲ್ಲ ಸಮೀರ. ಅದು ನಮ್ಮ ಮಗ ಸ್ವಾಮಿ ಅದನ್ನ ಇದು ಮಾಡಿತ್ರಿ ಸಮೀರ, ಅದು ವಿಡಿಯೋ ಮಾಡಿತ್ತು. ಆ ವಿಡಿಯೋದಲ್ಲಿ ಮರನೇ ದಿವಸ ನಾನು ಅದು ಅಷ್ಟೊಂದು ಅಬ್ಸರ್ವ್ ಮಾಡಿದ್ದಿಲ್ಲ. ನಾನು ನಿನ್ನೆ ಸಾಯಂಕಾಲ ಕುಂತ್ಕೊಂಡು ನಮ್ಮ ಸ್ವಾಮಿಯವರು, ನಮ್ಮ ಶಿಷ್ಯ ಸ್ವಾಮಿಂದವರು ಎಲ್ಲರೂ ಕುಂತ್ಕೊಂಡು ನೋಡಕ್ ಕುಂತಿದ್ರು ವಿಡಿಯೋ. ಅಯ್ಯಪ್ಪ ಇಲ್ಲಿ ಜ್ಯೋತಿ ಕಾಣಕ್ ಕುಂತೈತಲ್ ಸ್ವಾಮಿಯರ ಅಂತ ಹೇಳಿದ್ರು ಅವ್ರು. ಜ್ಯೋತಿ ಕಾಣಕ್ ಕುಂತೈತೆ ಅಂದಾಗ ನಾ ಏನ್ ಹೇಳಿನಿ ಸ್ವಾಮಿಯರ, ಅದೇನಿಲ್ಲ ಇರ್ಲಿ ಬಿಡು ಅಯ್ಯಪ್ಪ, ಅದನ್ನ ಯಾಕೆ ತಲೆ ಕೆಡ್ಸ್ಕೊಂತೀರಿ ಅಂತ ಅಂದೆ ನಾನು. ಮತ್ತೆ ಹೊಳ್ಳ ನಮ್ಗೆ ಅಬ್ಸರ್ವ್ ಮಾಡಕ್ ಕುಂತ್ರು ಸ್ವಾಮಿಗಳು. ಆಯ್ತು ಅಂತೇಳಿ ಇವತ್ತೆಲ್ಲ ನಾನು ಅಬ್ಸರ್ವ್ ಒಂದ್ಬಿಟ್ಟು ಸುಮಾರು 4-5 ಸಲ ನಾನು ಅಬ್ಸರ್ವ್ ಮಾಡಿದೆ. ಹೌದು ಅಲ್ಲ ಅಂತ ತಿಳ್ಕೊಂಡು ಆಮೇಲೆ ನೇರವಾಗಿ ನಾನು TV5 ರಿಪೋರ್ಟರ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿನಿ ಸಮೀರ. ಮಾಡಿದಂತೆ ಇಲ್ಲ ಇಲ್ರಯ್ಯಪ್ಪ, ಮತ್ತೆ ಈ ತರನ ಹಿಂಗಾಗಿದೆ, ಅದು
ಏನೈತೆ ನಮ್ಗಂತೂ ಅಷ್ಟೊಂದು ಗೊತ್ತಿಲ್ಲ, ಅದ್ರ ಬಗ್ಗೆ ನಮಗ್ ಮಾಹಿತಿ ಇಲ್ಲ. ಅದನ್ನ ಸಾಕ್ಷಾತ್ ಅಯ್ಯಪ್ಪನ ನಮಗೊಂದು ಆಶೀರ್ವಾದ ಸಂತೋಷ ಪಡ್ಬೇಕು ಇದೆಲ್ಲ ಆಗೋದಕ್ಕೆ, ಈ ವಿಸ್ಮಯಗಳೆಲ್ಲ ಆಗೋದಕ್ಕೆ ನಮ್ಗೆ ಸಂತೋಷ ಆಗ್ಬೇಕಲ್ವಾ? ಹೌದ್ರಿ ಸಮರ, ಒಳ್ಳೆ ಸಂದೇಶ. ಒಳ್ಳೇದು, ಹೌದು. ಯಾವುದೇ ಆಗ್ಲಿ ಸಮರ, ನಮ್ಮ ಬರಿಗಣ್ಣಿಲ್ಲ ಮಾನವನ ಬರಿಗಣ್ಣಿಲ್ಲಿ ಯಾವ್ದು ಕಾಣುವಂತದ ಇದಿಲ್ಲ. ಇದು ಯಾವ ರೂಪದಲ್ಲಿ ಬಂದು ಆಶೀರ್ವಾದ ಮಾಡ್ತಾನ ಅನ್ನೋದಿಲ್ಲ. ಆದ್ರಿಂದ ಸಾಕ್ಷಾತ್ ನಮ್ಮ ಅನಿಸಿಕೆ ಏನಂತಂದ್ರೆ ಸಾಕ್ಷಾತ್ ಅಯ್ಯಪ್ಪನ ಬಂದ ನಮ್ಗೆ ಆಶೀರ್ವಾದ ಮಾಡ್ಯಾನಂತ ನಮ್ಮ ಭಾವನೆ. ಧಾರವಾಡದಾಗ ಆಗಿದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ಬೇಕಲ್ವಾ ಮುಂದೆ? ಹೌದ್ರಿ, ನಮ್ಮ ಕರ್ನಾಟಕದ ಈಗ ಆಗು ಹೋಗುಗಳನ್ನ ಮುಂದಿನ ಟೈಮ್ದಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗು ಹೋಗುಗಳನ್ನೆಲ್ಲ ಸಮಸ್ಯೆಗಳನ್ನೇನಾಗವ್ರಿ ಸಮರ, ಅವೆಲ್ಲ ನಿವಾರಣೆ ಆಗ್ಬೇಕು. ಸಾಕ್ಷಾತ್ ಅಯ್ಯಪ್ಪನ್ ನಮ್ಮ ಕರ್ನಾಟಕಕ್ಕೆ ಒಲ್ದಿದ್ದಾನೆ ಅಂತೇಳಿ ನಮ್ಮ ಭಾವನೆ ಇದೆ. ಒಂದ್ ವಿಚಾರ. ಆಮೇಲೆ ಇದು ನಾವು ಕುಂದಗೋಳ ತಾಲೂಕು ಮೂಲತಃ ನಮ್ದು ಕುಂದಗೋಳ ತಾಲೂಕು ಹಂಚಿನಾಳ ಗ್ರಾಮದವ್ರ ಸಮರ. ನಾವು ಸುಮಾರು ನಾನು ಕುಂದಗೋಳ ತಾಲೂಕು ಮತ್ತಿಗಟ್ಟಿ ಗ್ರಾಮದಲ್ಲಿ ಸುಮಾರು ನಾನು 18ರಿಂದ 19 ವರ್ಷ ವಾಸವ್ಯನ ಇಲ್ಲಿ ಮಾಡಿದ್ದೇನೆ ಸಮರ್. ನನ್ನ ಅಲ್ಲಿ ನಮ್ಗೆ ಗುರುಸ್ವಾಮಿಯರ್ ಇನ್ನೊಬ್ಬರು ವೀರೇಂದ್ರ ಸ್ವಾಮಿಯರ್ ಅಂತೇಳಿ ಅದಾರ ಸಮರ. ವೀರೇಂದ್ರ ಸ್ವಾಮಿಯರ್ ಅಂತ ಅದಾರ. ಅವರು ಆ ಸನ್ನಿಧಾನಕ ಗುರುಸ್ವಾಮಿಯರು ನಮ್ಗೇನ್ ಹೇಳಿದ್ರೆ, ಸ್ವಾಮಿಯರ ನೀವು ಎಣ್ಣಿ ಸೇವೆಯನ್ನು ನಮ್ಗೆ ಬಂದು ಹೋದ್ ಸಲ ನಡೆಸ್ಕೊಟ್ರಿ, ಈ ಸಲ ನಮ್ಗೆ ಎಣ್ಣಿ ಸೇವೆ ನಡೆಸ್ಕೊಟ್ರಿ ಅಂತ ಒಂದ್ ಮಾತು ಕೇಳ್ಕೊಂಡ್ರೆ, ಆಯ್ತ್ರಪ್ಪ ಅವನು ಭಗವಾನನ ಸೇವೆ ಮಾಡಕ್ಕೆ ಎಲ್ಲಾದ್ರೂ ನಮ್ಗೆ ಅನುಮತಿ ಇದ್ದೇ ಇರ್ತೈತಿ, ನಾವು ಇದ್ದೇ ಇರ್ತಾನ ನಾವು ಮನದಲ್ಲಿ ನೆನ್ಕೊಂಡು ಆ ತರನ ಅಲ್ಲಿ ಮಾಡಿದ್ರಿ. ಆಮೇಲೆ ಅದು ಕೆಲವೊಂದು ಆ ಎಣ್ಣಿ ಸೇವೆ ಮಾಡುವಾಗ ಕೂಡ ಸ್ವಲ್ಪ ಅಡ್ಡ ಆತಂಕಗಳನ್ನು ಆದವು ಅಲ್ಲಿ. ಕೆಲವೊಂದು ಸ್ವಾಮಿಗಳು ಬಂದು ತೀರ್ಥವನ್ನು ಹೊಡ್ಕೊಂಡ್ ಬಂದು, ತೀರ್ಥ ಅಂದ್ರೆ ಗೊತ್ತಾಗ್ತಲ್ಲ ಸ್ವಾಮಿ ನಿಮ್ಗೆ, ಅದನ್ನ ಸ್ವಲ್ಪ ಅಂದ್ರೆ ಆಲ್ಕೋಹಾಲ್ ಕಂಟೆಂಟ್ಸ್ ಇದು ಡ್ರಿಂಕ್ ಮಾಡ್ತಾರ ಸ್ವಾಮಿ. ಅವ್ರು ಬಂದು ಅಲ್ಲಿ ನನ್ನ ಹಿಂದ್ಗಡೆ ನಿಂತು, ಸ್ವಾಮಿ ನಿಜವಾಗಿ ಸ್ವಾಮಿಗಳು ಆಗಿದ್ರೆ, ನೀವು ನಿಜವಾಗಿ ಇದು ಮಾಡಿದ್ರೆ, ನೀವು ನಿಜವಾಗಿ ನೀವು ಮಾಲಿ ಹಾಕಿದ್ರ ಇದನ್ನ ಅಯ್ಯಪ್ಪ ಇವತ್ತು ತೋರಿಸ್ಕೊಡ್ಬೇಕನ್ನುವಂತದ್ದು ಒಂದ್ 2-3 ಸಲ ಅವರು ನನಗೆ ಪದೇ ಅವರು ಒಂದಿಟ್ಟು ಚುಚ್ಚಿ ಮಾತಾಡಿದ್ರು. ಆದ್ರೆ ನಾನು ಅಯ್ಯಪ್ಪನಲ್ಲಿ ಕೇಳ್ಕೊಂಡಿದ್ದು, ನಿಜವಾದ ನಿನ್ನಲ್ಲಿ ನಿನ್ನ ಭಕ್ತರ ಆಗಿದ್ದ ಕರೆ ಆಗಿದ್ರೆ, ಆಮೇಲೆ ಏನೈತೆ ಅಂತಂದ್ರೆ ನೀನು ಜ್ಯೋತಿ ಸ್ವರೂಪದಾಗ ಕಾಣಿಸ್ಕೊ, ಯಾವ ರೂಪದಾಗ ಕಾಣಿಸ್ಕೊಡವ್ರು ಅಯ್ಯಪ್ಪಗ, ಅದನ್ನ ನಿನ್ನ ಮೈಯ ತೋರಿಕೊಡು ಅಂತ ಹೇಳಿ ನನ್ನ ಮನದಲ್ಲಿ ಅವನ ಪಾದದಲ್ಲಿ ಎಡೆಯಲ್ಲಿ ಹಾಕಿದೀನಿ ಸ್ವಾಮಿಯರ. ಹಾಕಿ ಆಮೇಲೆ ಏನೈತೆ ಅಂತ ಅವನ ಮನಸ್ಸಿನಲ್ಲಿ ನೆನೆದು ಆ ಕುದಿಯುವ ಎಣ್ಣೆಯಲ್ಲಿ ಏನೈತಲ್ಲ ಅದ್ರ ಎಣ್ಣೆ ಒಂದ್ ಅಂಶ ನೀವು ಏನ್ ಮಾಡ್ತೀರಿ ಅವ್ರ ಒಂದ್ ಮಾತು ಕೇಳಿದ್ರಿ ಸಮರ್ ನನ್ಗೆ, ಇಲ್ಲ ನೀವು ಏನಾರ ಕೈಗೆ ಕೆಮಿಕಲ್ಸ್ ಏನಾರ ಹಚ್ಕೊಂಡಿರ್ತೀರಿ, ಅದ್ರ ಸಂಬಂಧಕ್ಕ ನಿಮ್ ಕೈಗೆ ಏನಾಗೋದಿಲ್ಲ ಅಂತಂದ್ರು. ಅದು ನಂಗೆ ಬೇಜಾರಾಯ್ತ್ರಿ ಸಮರ. ಇದು ಒಂದು ಸಾಕ್ಷರತ ಅಯ್ಯಪ್ಪನ ಇವತ್ತು ಅದು ಇಲ್ಲಿ ತೋರಿಸಿಕೊಡ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ನಾನು ಇದು ಮಾಡಿದ್ರಿ. ಅಲ್ಲ ಸ್ವಾಮಿಗಳೇ, ಒಂದ್ ಹೇಳ್ತೀನಿ, ಈ ತರ ದೇವ್ರ ಕಾರ್ಯಗಳಾದಾಗ ನಾವು ಏನನ್ನು ಯೋಚನೆ ಮಾಡ್ಬಾರ್ದು, ಎಲ್ಲ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ಅನ್ಕೋಬೇಕು ಅಲ್ವಾ? ಹೌದ್ರಾ, ಒಳ್ಳೇದ್ರ ಆಯ್ತ್ರಿ ಸಮರ. ಕೆಲವೊಂದು ದುಷ್ಟ ಶಕ್ತಿಗಳು ಇರ್ತಾವ ಸಮರ. ಅದನ್ನ ದುಷ್ಟ ಶಕ್ತಿಗಳನ್ನ ಅದನ್ನ ನಾವ್ ಏನ್ ಮಾಡೋದು, ಅಮೃತ ನಾವ್ ಹೆಂಗ ಸೇವನೆ ಮಾಡ್ತೇವೆ ಸಮರ, ಆ ತರ ನಾವು ತಗೊಳ್ಳೋದು ನಮ್ಮ ಕರ್ತವ್ಯ. ಈಗ ನೀವು ಮತ್ತೆ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆಯಕ್ ಹೋಗ್ತಿದ್ದೀರಿ? ಸಮರ ನಾವು ನಮ್ದು ಇರ್ಮಡಿ ನಾಳೆ ಐತ್ರಿ ಸಮರ ಬೆಳಿಗ್ಗೆ. ನಾನು ಅಂದ್ರೆ 12ನೇ ತಾರೀಕಿಗೆ ಇಲ್ಲಿಂದ ನಾವು ಇರ್ಮಡಿ ಸ್ಟಾರ್ಟ್ ಮಾಡ್ತೇವೆ ಸಮರ. ಈ ಇರ್ಮಡಿ ಇಲ್ಲಿ ನಾಳೆ ಬೆಳಗಿನ ಟೈಮ್ದಾಗ ನಮ್ದು ಬೆಳಿಗ್ಗೆ ನಮ್ಮ ಅಯ್ಯಪ್ಪಂದು ಅಭಿಷೇಕ ಐತ್ರಿ. ಅಭಿಷೇಕ ಮುಗಿದ ನಂತರ ಪಡಿ ಪೂಜೆ ಐತ್ರಿ ಸಮರ. ಪಡಿ ಪೂಜೆ ಮುಗಿಸ್ಕೊಂಡು ನಮ್ಮ ಸನ್ನಿಧಾನ ಮುಗಿಸ್ಕೊಂಡು ನಾಳೆ ನಮ್ಮ 2 ಗಂಟೆಯಿಂದ 6 ಗಂಟೆ ತನಕ ನಮ್ಮ ಊರಲ್ಲಿ ಅಂದ್ರೆ ಮತ್ತಿಗಟ್ಟಿ ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂತಾರ ಸಮರ ಇರುಮುಡಿದು. 6 ಗಂಟೆಲಿಂದ ಹಿಡಿದು ರಾತ್ರಿ 10 ಗಂಟೆ ತನಕ ನಮ್ಮ ಮತ್ತಿಗಟ್ಟಿ ಗ್ರಾಮದಲ್ಲಿ ನಮ್ದು ಇರುಮುಡಿ ಮೆರವಣಿಗೆಯನ್ನ ಮಾಡ್ತೇವೆ ಸಮರ. ಇರುಮುಡಿ ಮೆರವಣಿಗೆ ಮಾಡಿ ನಮ್ಮ ರಾತ್ರಿ ಟೈಮ್ದಾಗ ನಮ್ಮೆಲ್ಲ ಸಕಲ ಭಕ್ತರು, ನಮ್ಮ ಮತ್ತಿಗಟ್ಟಿ ಗ್ರಾಮದ ಸಕಲ ಭಕ್ತರು ನಮ್ಮನ್ನ ರಾತ್ರಿ 12 ಗಂಟೆಗೆ ಬೀಳ್ಕೊಡ್ತಾರ ಸಮರ. ಈಗ ಸಂಕ್ರಾಂತಿ ಹಬ್ಬದ ದಿನ ಎಲ್ಲ ನಮ್ಗೆ ಮಕರ ಜ್ಯೋತಿ ದರ್ಶನ ಆಗುತ್ತೆ. 3 ದಿನ ಮುಂಚಿತವಾಗಿ ನಮ್ಗೆ ದರ್ಶನ ಕೊಟ್ಟಿದ್ದೀರಾ. ಹೆಣ್ಮಕ್ಳಿಗೆ ಮಣಿಕಂಠನ ದರ್ಶನ ಪಡಿಬೋದು ಅಂತ ಹೇಳಿದ್ರು ಕೂಡ ಕಾನೂನಲ್ಲಿ ನಾವು ಹೋಗಂಗಿಲ್ಲ. ಆದ್ರೂ ಕೂಡ ಬಹಳ ಸಂತೋಷ ಆಗುತ್ತೆ ಇಲ್ಲಿಂದಾನೇ ನೋಡ್ಲಿಕ್ಕೆ. ಹೌದು ಸಮರ, ಹೌದ್ರಿ. ಒಳ್ಳೆ ಸಮರ. ಆದಂತ ಏನಲ್ಲ ನಮ್ದೇನಂತಂದ್ರ ಸಮರ, ಇದು ನಾವು ಏನಂತಂದ್ರ ಮಾನವರಿಗೆ ಏನು ಗೊತ್ತಿಲ್ಲ ಸಮರ. ನಾವು ಏನು ಅರಿಯದ ಬಾಲಕರು ನಾವು ಇರ್ತೇವೆ ಸಮರ. ಅದು ಯಾವ ರೂಪದಾಗ ಅಯ್ಯಪ್ಪ ಬಂದು ನಮ್ಗ ಜ್ಯೋತಿ ದರ್ಶನ ಅಂದ್ರೆ ಜ್ಯೋತಿ ದರ್ಶನ ಜ್ಯೋತಿ ಅಂತಲ್ಲ, ಯಾವ ರೂಪದಲ್ಲಿ ಬಂದ್ರು ಸಹಿತವಾಗಿ ಅಯ್ಯಪ್ಪ ನಮ್ಮ ಮೇಲೆ ಆಶೀರ್ವಾದ ಮಾಡೇ ಮಾಡ್ತಾನ. ಆದಂತೂ ಕಟ್ಟಿಟ್ಟಿದ್ ಗೊತ್ತಿ ಸಮರ. ಇದು ಅಷ್ಟೇ ಅಲ್ಲ ಸಮರ, 2ನೇ ವರ್ಷ ನಾನು ಮಾಲಿ ಹಾಕಿದಾಗೂ ಸಹಿತವಾಗಿ ನಮ್ಮ ಮನೆಯಲ್ಲಿ ಒಂದು ಘಟನೆ ನಡೆದಿತ್ತು ಸಮರ. ಆದ್ರೆ ನಾನು ವೈಯಕ್ತಿಕ ಆಗಿತ್ತದ, ಹಿಂಗಾಗಿ ನಾ ಪಬ್ಲಿಕೇಶನ್ ಯಾರಿಗೂ ಮಾಡ್ಲಿಲ್ಲ ಸಮರ ಅವಾಗ. ಓಕೆ ಸ್ವಾಮಿಗಳೇ, ಒಳ್ಳೇದಾಗ್ಲಿ. ಧನ್ಯವಾದಗಳು T5 ಜೊತೆ ಮಾತನಾಡಿದಕ್ಕೆ.